ನೋಡಿ ಪೇಂಟಿಂಗ್ ಲಿಟ್ರಲಿ ಸಕಲಾಗಿ ಮಾಡಿದಾರಲ್ವಾ. ನರಸಿಂಹಸ್ವಾಮಿ ಇದು ನರಸಿಂಹಸ್ವಾಮಿ ಮೂರ್ತಿ ಚೆನ್ನಾಗಿ ಮಾಡಿದ್ದಾರೆ. ನಾಮದ ಚಿಲುಮೆ ಚೆನ್ನಾಗಿತ್ತು ಪ್ಲೇಸ್, ಒಂಥರ ಆಸಮ್. ಫೋಟೋಗ್ರಫಿ ಎಲ್ಲ ಮಾಡ್ತಾವ್ರೆ ಹುಡುಗರು ಐಕ್ಲ. ಈಗ ನನ್ನ ಹತ್ರ DSLR ಇದ್ರೂ ಯೂಸೇ ಮಾಡಲ್ಲ. ಅದು ಚಾರ್ಜ್ ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಆಗೋಯ್ತು. ಎಲ್ಲ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಅಷ್ಟೇ, ಒಂದು ಪೈಸಾ ಉಪಯೋಗ ಇಲ್ಲ. ಮಾರ್ತೀವಿ ಅಂದರೆ ₹3 ಕಾಸು ಕೇಳಲ್ಲ ಅದು. ಅಲ್ಲ ಗುರು, ಇವ್ರು ಲವರ್ಸ್ ಓಕೆ, ಈ ಗರಿಗಳ ಮೇಲೆ ಏನಪ್ಪ ಮಾಡಿತ್ತು, ಇದ್ರ ಮೇಲೆಲ್ಲ ಹೆಸರು ಬರ್ದಿಟ್ಟವ. ಅದೆಲ್ಲ ಫಾರೆಸ್ಟ್ ಅಂತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದ ಜಾಗ. ಗುರು ನಾಮದ ಚಿಲುಮೆ ಅಂತ ಇತ್ತಲ್ಲ, ಅದು ಹೆಂಗೆ ಅಂತಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಅವರು ನೀರು ರಾಮ ಲಕ್ಷ್ಮಣ ಸೀತೆ ಅವ್ರಿಗೆ ವನವಾಸದಲ್ಲಿದ್ದಾಗ ನೀರು ಕುಡಿಬೇಕು ಅನ್ನಿಸಿದಾಗ ಬಾಣ ಬಿಟ್ಟು ನೀರು ತೆಗ್ದಿರೋದಂತೆ. ಲಿಟ್ರಲಿ ಎಷ್ಟು ಪ್ಯೂರ್ ವಾಟರ್ ಗೊತ್ತಾ. ಇನ್ನೂ ಎಷ್ಟು 1000 ವರ್ಷ ಆಗಿತ್ತಪ್ಪ ಆಯಿತಾ ಅದು ಯಾವ ಕಾಲದಲ್ಲಿ. ಇನ್ನೂ ವಾಟರ್ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು ಅಂದರೆ ಹಂಗೆ ತೊಗೊಂಡು ಕುಡಿಬೋದು, ಆ ಥರ ಇತ್ತು. ಸಣ್ಣ ನೀರು ಬರ್ತಾನೆ ಇದೆ, ಚೆನ್ನಾಗಿತ್ತು. ಅದು ಹುಣಸೆ ಮರ ಚೆಳ್ಳನ್ನು ಸೌಂಡ್ ಬರ್ತಾಯಿತ್ತು. ತುಮಕೂರು ಮಧುಗಿರಿ ಬೆಟ್ಟಗಳಲ್ಲಿ ನಾನು ಈ ಥರ ಜಿಂಕೆಗೆ ಅಂತ ರಿಸರ್ವ್ ಇರ್ತಾರೆ, ಅಂದರೆ ಜಿಂಕೆ ವನ ಈ ಥರ ಕಾನ್ಸೆಪ್ಟ್ ನಾನು ಹಾಸನಲ್ಲಿ ನೋಡಿದೆ. ಹಾಸನಲ್ಲಿ ಒಂದು ಮಾಡಿದ್ದಾರೆ, ಅದೇನು ಈಗಿದೆಯೋ ಮುಚ್ಚಾಕಿದ್ರೋ ಗೊತ್ತಿಲ್ಲ. ಬಟ್ ನಾನು ಜಿಂಕೆಗಳನ್ನ ಸಂರಕ್ಷಿಸ್ಬೇಕು ಅಂದ್ಬಿಟ್ಟು ಮಾಡಿರೋದು. ಚೆನ್ನಾಗಿದೆ ಕಾನ್ಸೆಪ್ಟ್ ಅಲ್ಲ. ಆದರೆ ಜಿಂಕೆಗಳು ನೋಡ್ಬೇಕಂದ್ರೆ ಸಂಜೆ ಟೈಮ್ ಬನ್ನಿ, ಬಿಸಿಲಲ್ಲಿ ಬಂದರೆ ವೇಸ್ಟು, ಕಾಣಲ್ಲ. ಅದೆಲ್ಲ ರೆಸ್ಟ್ ಮಾಡ್ತಿರ್ತಾರೆ. ನಾವು ಬಿಸಿಲಲ್ಲಿ ಓಡಾಡ್ಬೇಕು. ಅಷ್ಟು ಬಿಸಿಲಾಗ್ಬಿಟ್ಟು ಪಾಪ ನೀರು ಕುಡಿಯೋಕೆ ಬಂದಿದೆ ಜಿಂಕೆ. ಐ ಕೋತಿ ಚೆಸ್ಟ್ ಅನ್ನೋದು ಅದಕ್ಕೆ ತಾರೆ, ಪಾಪ ನೀರು ಕುಡಿಯೋದಕ್ಕೂ ಬಿಡಲ್ಲ, ಸ್ವಿಮ್ಮಿಂಗ್ ಮಾಡ್ತಾವೆ ಗುರು. ಕೋತಿ ಚೆಸ್ಟ್ ನಾಮದ ಚಿಲುಮೆ ಅಂತಂದರೆ ಒಂದು ಅಲ್ಲಿರೋ ಪ್ಲೇಸ್ ನೋಡೋದಕ್ಕೆ ಹೋಗ್ಬೇಕಾಯ್ತಾ. ನನಗೆ ನಿಜವಾಗ್ಲೂ ಇನ್ನೂ ಒಂದು ಆಶ್ಚರ್ಯ ಏನಂತಂದರೆ, ಅಷ್ಟು 1000 ವರ್ಷದ ಹಿಂದೆ ಮಾಡಿರೋದು ಆಯ್ತಪ್ಪ, ಓಕೆ, ಅವರು ದೇವತಾಮನಷ್ಟು ಮಾಡಿದರು ಅಂತ ಹೇಳೋದು ಓಕೆ. ಅದನ್ನು ಇನ್ನೂ ಅದು ಬರ್ತಿರೋ ನೀರು ಅಷ್ಟು ಪ್ಯೂರಿಟಿಯಾಗಿ, ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಅಂತಂದರೆ ನಮ್ಮ ಜನಗಳು ಏನು ಮಾಡ್ತಾರೆ ಅಂತ ಆ ಗುಂಡಿ ಒಳಗಡೆಗೆ ಕಾಯಿನ್ ಹಾಕೋದು, ಅರ್ಶಿನ ಕುಂಕುಮ ಹಾಕೋದು, ಈ ಥರ ಎಲ್ಲ ಗಲೀಜು ಮಾಡೋದೇ ಸ್ವಲ್ಪ ಜನರು ಬುದ್ಧಿ ಅಲ್ಲ ಗುರು. ಲಿಟ್ರಲಿ ಅದ್ರೊಳಗಡೆಗೆ ಕಾಯಿನ್ ಹಾಕೋದು, ಕಾಯಿನೆಲ್ಲ ಹಾಕಿಟ್ಟವ್ರಪ್ಪ, ಏನಕ್ಕಪ್ಪ? ಭಕ್ತಿ ಮನ್ಸಲ್ಲಿದ್ರೆ ಸಾಕು, ಇವ್ರುಗಳು ಗುಂಡಿಗೆ ಹಾಕಿ ಹಾಳು ಮಾಡಿಟ್ಟವ್ರು.